ಮೊಬೈಲ್ ಉಳಿಸಲು ಹೋಗಿ ತನ್ನನ್ನೇ ಮರೆತ ಸ್ಥಳೀಯ ವ್ಯಕ್ತಿ. ನಗರ ವರದಿ. ಇಂದು ಬೆಳಗ್ಗೆ ನಡೆದ ಒಂದು ಆಶ್ಚರ್ಯಕರ ಹಾಗೂ ನಗಿಸುವ ಘಟನೆಯೊಂದಲ್ಲಿ ಕುರ್ಚಿಯಲ್ಲಿ ಸುರಕ್ಷಿತವಾಗಿ ಕುಳಿತಿದ್ದರೂ ತನ್ನ ಮೊಬೈಲ್ ಬೀಳುತ್ತಿದೆ ಎಂದು ಭಾವಿಸಿ ಅದನ್ನು ಉಳಿಸಲು ಯತ್ನಿಸಿದ ಸ್ಥಳೀಯ ವ್ಯಕ್ತಿಯೊಬ್ಬರು ಸಾಮಾಜಿಕ ಜಾಲತಾಣಗಳಲ್ಲಿ ಸೆನ್ಸೇಷನ್ ಆಗಿದ್ದಾರೆ. ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯಂತೆ ಆ ವ್ಯಕ್ತಿ ಅಚಾನಕ್ ಎದ್ದು ಅಯ್ಯೋ ನನ್ನ ಫೋನ್ ಎಂದು ಕೂಗಿ ತಾನೇ ಬೀಳುವ ಹಂತಕ್ಕೆ ಬಂದರು. ಕೆಲ ಕ್ಷಣಗಳ ನಂತರ ಮಾತ್ರ ಆ ಫೋನ್ ಈಗಾಗಲೇ ಅವರ ಜೇಬಿನಲ್ಲೇ ಇದೆ ಎಂಬುದು ಗೊತ್ತಾಯಿತು. ನನಗೆ ಫೋನ್ ಜಾರುತ್ತಿದೆ ಎಂದು ಅನಿಸಿತು ಎಂದು ಸ್ವಲ್ಪ ಮುಜುಗರದಿಂದ ಅವರು ವರದಿಗಾರರಿಗೆ ಹೇಳಿದರು. ಆದರೆ ಅದು ನನ್ನ ಕಲ್ಪನೆ ಮತ್ತು ಅತಿಯಾದ ಸೋಷಿಯಲ್ ಮೀಡಿಯಾ ಬಳಕೆಯ ಪರಿಣಾಮ. ಈ ಘಟನೆ ಕೇವಲ 5 ಸೆಕೆಂಡುಗಳಷ್ಟೇ ನಡೆಯಿತು. ಆದರೆ ಸುತ್ತಮುತ್ತಲಿದ್ದವರು 5 ನಿಮಿಷಗಳ ಕಾಲ ನಗುವುದನ್ನು ನಿಲ್ಲಿಸಲಿಲ್ಲ. ಒಬ್ಬ ಪ್ರೇಕ್ಷಕ ಹೇಳುವಂತೆ, ಮೊದಲು ನಮಗೆ ಭಯವಾಯಿತು, ನಂತರ ಅವರು ಮಾಯಾಜಾಲಗಾರನಂತೆ ಎಲ್ಲಾ ಜೇಬುಗಳನ್ನು ತಪಾಸಣೆ ಮಾಡುವುದನ್ನು ನೋಡಿ ಜೋರಾಗಿ ನಗೆದೆವು. ವೈದ್ಯರು ಆ ವ್ಯಕ್ತಿ ಸಂಪೂರ್ಣ ಆರೋಗ್ಯವಾಗಿದ್ದಾರೆ ಎಂದು ದೃಢಪಡಿಸಿದ್ದು, ಆದರೆ ಅವರಿಗೆ ಮೊಬೈಲ್ ಅಂಟಿಕೊಳ್ಳುವ ರೋಗ, ಮೊಬೈಲ್ ಅಟ್ಯಾಚ್ಮೆಂಟ್ ಸಿಂಡ್ರೋಮ್ ಇರಬಹುದು ಎಂದು ಹೇಳಿದ್ದಾರೆ. ಇದು ಪ್ರತಿ 30 ಸೆಕೆಂಡಿಗೊಮ್ಮೆ ಫೋನ್ ಪರಿಶೀಲಿಸುವವರಿಗೆ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಸಮಸ್ಯೆಯಾಗಿದೆ. ಈ ನಡುವೆ ಮೊಬೈಲ್ ಫೋನ್ ಸಂಪೂರ್ಣ ಸುರಕ್ಷಿತವಾಗಿದ್ದು, ಈ ಘಟನೆ ಕುರಿತು ಯಾವುದೇ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದೆ. ಇನ್ನಷ್ಟು ಸುದ್ದಿಗಳು ರಾತ್ರಿ 9ಕ್ಕೆ. ಆ ಸಮಯಕ್ಕೆ ನಮ್ಮ ಫೋನ್ ಮರ್ತಿಲ್ಲ ಅಂದ್ರೆ ನೀವು ಬಯಸಿದರೆ ಇನ್ನೂ ಚಿಕ್ಕ ವರ್ಷನ್, ಹೆಚ್ಚು ಡ್ರಾಮ್ಯಾಟಿಕ್ ಕಾಮಿಡಿ, ಹಳ್ಳಿ ಸ್ಟೈಲ್ ಅಥವಾ ಸೋಷಿಯಲ್ ಮೀಡಿಯಾ ಟಚ್, ನ್ಯೂಸ್ ಆಂಕರ್ ವಾಯ್ಸ್ ಸ್ಕ್ರಿಪ್ಟ್ ಎನ್ನಿಸಿ ಹೇಳಿ.